ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಈ ಬೆಳಗೆರೆ ತನ್ನ ಹಾಯ್ ಬೆಂಗಳೂರಿನಲ್ಲಿ ನಾನು ಹಾರ್ಟ್ ಟಚ್ ಆಗೋ ಹಾಗೆ ಬರೀತೀನಿ ಅಂತ ಪೋಸ್ ಕೊಡ್ತಾ ಈ ನಮ್ಮ ಸ್ಟೇಟ್ನಲ್ಲಿ ಅದೆಷ್ಟೋ ಫ್ಯಾಮಿಲಿಗಳನ್ನೆಲ್ಲ ಹಾಳು ಮಾಡಿದ್ದಾರೆ. ಕಂಡವ್ರ ಮೇಲೆ ಕಲ್ಲು ಹೊಡಿತಾರಲ್ಲ ಕಾಂತ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಭೀಮಾ ತೀರದಲ್ಲಿ ಪಿಕ್ಚರ್ ರಿಲೀಸ್ ಆಗಿದ್ದ ಸ್ಥಳ. ರೇ ಸ್ವಾಮಿ, ಈ ಪಿಕ್ಚರ್ ಬಗ್ಗೆ ನೀವ್ ಯಾಕ್ರಿ ತೆಗೆದೀರಾ ಅಂತ ಕೇಳಿದ್ರೆ, ಅಲ್ಲ ಮ್ಯಾನ್, ಚಂದಪ್ಪನ ಬಗ್ಗೆ ಇರೋ ಬರೋ ಸ್ಟೋರಿನ ರಿಸರ್ಚ್ ಮಾಡಿದ್ದೆ ನಾನು. ಈಗಿರ್ಬೇಕಾದ್ರೆ ಅಟ್ಲೀಸ್ಟ್ ಫಿಲಮ್ ಮಾಡೋದಕ್ಕೂ ಮುನ್ನ ಸೌಜನ್ಯಕ್ಕಾದ್ರೂ ನನ್ನ ಹತ್ರ ಪರ್ಮಿಷನ್ ತಗೋಬೋದಾಯ್ತು ಅಂತ ಡೈಲಾಗ್ ಹೊಡಿತಾರಲ್ಲ ಈ ಬೆಳಗಾರೆ. ಹಾಗಿದ್ರೆ ಈ ಮಹಾಶಯ ಭೀಮಾ ತೀರದಲ್ಲಿ ಬರೆಯೋದಕ್ಕೂ ಮುಂಚೆನೆ ಈ ಭೀಮಾ ತೀರದ ಬಗ್ಗೆ A to Z ಕಂಪ್ಲೀಟ್ ಸ್ಟೋರಿ ಬರ್ದಿರೋ ನಮ್ಮ ಬಿಜಾಪುರದಲ್ಲಿರೋ ಜರ್ನಲಿಸ್ಟ್ ಮಲಗೊಂಡ ಅವರಿಗೆ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಒಂದು ಮಾತು ಕೇಳಿದ್ರಾಕಂತ. ಒಂದು ಮಾತು ಕೇಳಿದ್ರ ಇವರು? ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರ ಹೋಗ್ಲಿ, ಹಾಳಾಗೋಗ್ಲಿ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆದ್ರೂ ಹೇಳಿದ್ರ ಅವ್ರಿಗೆ ಸೌಜನ್ಯಕ್ಕೆ. ಈಗಂತ ಕೇಳಿದ್ರೆ ಅದನ್ನ ಮಾಡ್ಲಿಲ್ಲ ಈ ಬೆಳಗರೆ ಆಸಾಮೆ. ವಾಟರ ಐ ಡೋಂಟ್ ಲೈಕ್ ಇಟ್. ಇವಾಗ ನೀನೇ ಹೇಳೋಕಂತ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಓಕೆ, ಏನ್ ಮಾಡೋದು ಹೇಳ? ನಾನು ಬರೆದಿದ್ದೆ ವೇದವಾಕ್ಯ ಅಂತ. ಭ್ರಮೆನಲ್ಲಿರೋ ಬೆಳಗೆರೆನ ನಾವ್ ಏನಂತ ಕರಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಾಂತ. ಓಕೆ, ಈ ಮ್ಯಾಟ್ರ್ ಬಿಟ್ಟಾಗಡಿ ಯಾರು ಬಿಟ್ಟಾಗ ನಡೆಯುವಾಗ ಒನ್ಸ್ ಅಗೈನ್ ನಮ್ಮ ಸ್ಟ್ರೈಕ್ ಖ್ಯಾತಿಯ ವಾಟಾಳ್ ನಾಗಣ್ಣ ಅದೇನೋ ಸ್ಟ್ರೈಕ್ ಮಾಡ್ತಾ ಇದಾರಂತೆ ಬೀದಿನಲ್ಲಿ ಬಾಯ್ ಪಡ್ಕೊಂಡು. ಅದೇನು ಅಂತ ಜಸ್ಟ್ ಕೇಳ್ಕೊಂಬರೋಣ. ನಡಿ ಕಾಂತ, ನಡೆ. ನಾಗಣ್ಣ, ಮತ್ತೇನ್ರಪ್ಪ ಇವತ್ತು ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡ್ತಿದ್ದೀರಾ? ಇದು ಎಷ್ಟು ಮಾಡಿದೀವಿ ಇಲ್ಲಿ? ಹೆಂಗಂದ್ರೆ ಹೆಂಗೆ, 2 ನಿಮಿಷ ಹೊರಟೈತೆ. ಅಲ್ರಿ ನಾಗಣ್ಣ, ಈ ವಿಧಾನಸೌಧದ ಮುಂದೆ ಚಾಪೆ ದಿಂಬು ಯಾಕ್ರಿ? ಅಯ್ಯ, ಅಲ್ಲಿ ಹಿಂಗೆ ಮಲಿಕಣ ಹೇಳಿ, ಅದೇನಾಗತ್ತೆ ಅದಿಲ್ಲಿ? ಅಯ್ಯೋ, ಇರ್ ಬಾಂಬ್ ತಂದಿದೀವ ನಾವು. ಒಳ್ಳೆ ಹಂಗಲ್ಲ, ಈ ನಮ್ ಸ್ಟೇಟ್ ಮರ್ಯಾದೆ ಪ್ರಶ್ನೆ. ತಲೆ ಕೆಡ್ಸ್ಕೊಬೇಡಿ. ಓ ಹಂಗ, ಆಯ್ತ್ರಪ್ಪ, ಅದೇನ್ ಮಾಡ್ತಿರೋ ಮಾಡ್ರಿ. ನಮ್ಮ ಅಣ್ಣಾರು ಏನೇನೋ ಮಾಡ್ತಿದ್ದಾರೆ, ಹೊಡಿರೋ ಹಲ್ಗಿನ. ಓಕೆ, ಸ್ಟಾಪ್ 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 ಸ್ಟಾಪ್. ಆಯ್ತು ರಾಗಣ್ಣ, ಇವಾಗ ಈ ಕೈಯೊಳಗ ತಟ್ಟೆ ಚಂಬು ಲೋಟ ಹಿಡ್ಕೊಡ್ರಿ. ಹಾ, ಓಕೆ, ಸ್ವಲ್ಪ ಕೈ ಮೇಲೆತ್ರಿ. ಹಾ, ಓಕೆ, ಇವಾಗ ಸ್ವಲ್ಪ ಚಾಪಿನ ಮೇಲೆತ್ರಿ. ಹಾ, ಹಂಗೆ ಪೋಸ್ ಕೊಡ್ತಾ ಹೋರಿ. ಆಯ್ತು ರಾಗಣ್ಣ, ಇವಾಗ ಮಾತಾಡೋಣ. ಅಣ್ಣಾರ, ಇವಾಗ ಹೇಳ್ರಿ, ಇವತ್ತ್ಯಾಕ್ರಪ್ಪ ವಿಧಾನಸೌಧದ ಮುಂದೆ ಚಾಪಿ ಹಾಸಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ. ಹೌದು, ಬಂದ್ ಬಾಳ ದಿನ ಆಯ್ತು ಬಿಡ್ರಿ. ಮುಂದ ಎಂದೆಂದು ಬರದಂತ ಬರಗಾಲ ಬಂದಿದೆ. ಹೌದು ಹೌದು ಹೌದು, 71 ವರ್ಷದ ಹಿಂದೆ ಬಂದಿತ್ತಂತ. ಬಹುತೇಕ ಇಡೀ ರಾಜ್ಯದ ಮುಕ್ಕಾಲು ಭಾಗ ಬರಗಾಲ. ವಾವ್, ವಾಟ್ ಎ ಕ್ಯಾಲ್ಕುಲೇಷನ್. ಹೌದು ನಾಗಣ್ಣ, ಎಲ್ಲಿಂದ ಎಲ್ಲೆಲ್ಲಿವರೆಗೆ ಬರಗಾಲ ಬಂದೈತಿ? ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ಚಾಮರಾಜನಗರದಿಂದ ಬೀದರ್ನವರೆಗೆ. ಕರೆಕ್ಟ್. ಮಂಗಳೂರಿನಿಂದ ಕೋಲಾರದವರೆಗೆ. ಕರೆಕ್ಟ್. ಇದಕ್ಕಾಗಿ ಏನ್ ಮಾಡ್ಬೇಕು? ಕನಿಷ್ಠ 2,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕರ್ನಾಟಕ ಸರ್ಕಾರ ಪ್ರತಿ ತಾಲ್ಲೂಕಿಗೆ 1 ಕೋಟಿ ರೂಪಾಯಿಯಂತೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕುಡಿಯುವ ನೀರಿನ ಟ್ಯಾಂಕರ್ಗಳು ಪ್ರತಿ ಹಳ್ಳಿ ಹೋಬಳಿಗಳಿಗೆ ಹೋಗಬೇಕು. ಕರೆಕ್ಟ್. ಬೆಂಗಳೂರಿಗೂ ಅನೇಕ ಪ್ರದೇಶದಲ್ಲಿ ಕುಡಿಯುವ ನೀರು ಇಲ್ಲ. ಕರೆಕ್ಟ್. ಬೆಂಗಳೂರಿನ ಎಲ್ಲ ಪ್ರದೇಶಗಳಿಗೂ ಕುಡಿಯುವ ನೀರನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಲೇಬೇಕು. ಕರೆಕ್ಟ್. ಇದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಕರೆಕ್ಟ್. ಇದಕ್ಕಾಗಿ ರಾಜ್ಯಾದ್ಯಂತ ಹೋರಾಟ. ಆ ದೃಷ್ಟಿಯಿಂದ ಇವತ್ತು ವಿಧಾನಸೌಧದ ಮುಂದೆ ವಿನೂತನವಾಗಿ ಮಲಗಿ ಸತ್ಯಾಗ್ರಹ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಫೈನಲಿ ಮತ್ತೊಂದ್ಸರಿ ಹೊಡ್ರಿ ಹಾಲಿಗೆ. ಹೆಂಗೆ ಕಾಂತ ನಮ್ಮ ವಾಟಾಳ್ ನಾಗಣ್ಣ ಸಾಕ್ಷಾತ್ತಾಗಿ ಮಾತಾಡಿದ್ರಲ್ಲ. ಓಕೆ ಫೈನ್, ಇವಾಗ ನಡಿ ಕಾಂತ, ನಡಿ, ನಮಗೆ ಟೈಮ್ ಆಯ್ತು. ಈ ನನ್ನ ನ್ಯೂ ಇನೋವಾ ಹತ್ಕೊಂಡು ಬಿಜಾಪುರಕ್ಕೆ ಹೋಗಿ ಸಿದ್ದರಾಮಪ್ಪನ ಹೋಟೆಲಲ್ಲಿರೋ
ಜೋಳದ ರೊಟ್ಟಿ ಹೆಸರು ಕಾಳು ಬಾಜಿ ತಿನ್ಕೊಂಡು ಬರೋಣ. ನಡಿ ಕಾಂತಾರ ನಡಿ, ಹತ್ತು ಬೇಗ ಗಾಡಿ.